ಹೆಲೋ ವಿವರ್ಸ್, ವೆಲ್ಕಮ್ ಟು ಶ್ರೀ ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು 5 ನಿಮಿಷದಲ್ಲಿ ಮಾಡ್ಬೋದಂಥ ಪಲ್ಯವನ್ನು, ಇನ್ಸ್ಟೆಂಟ್ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 5 ರಿಂದ 6 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಉದ್ದುದಕ್ಕೆ ಹೆಚ್ಕೊಂಡಿರೋಂತಹ ಮೆಣಸಿನಕಾಯಿ ಒಂದು 5 ರಿಂದ 6. ಈ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಖಾರದ ರುಚಿಗೆ ಅನುಗುಣವಾಗಿ. ಇದು ಮೀಡಿಯಮ್ ಖಾರಕ್ಕೆ 5 ರಿಂದ 6 ಮೆಣಸಿನಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದು. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಒಂದು ಈರುಳ್ಳಿಯನ್ನು, ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಅಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗಬೇಕು, ಫ್ರೈ ಮಾಡ್ಕೊಳ್ಳೋಣ. ಈ ಪಲ್ಯ ಇನ್ಸ್ಟೆಂಟಾಗಿ ಮಾಡಬೇಕಾದ್ರಿಂದ ನೀವು ಬೆಳಗಿನ ಗಡಿಬಿಡಿಯಲ್ಲಿ ಆದಷ್ಟು ಬೇಗನೆ ಮಾಡಬಹುದಾದಂಥ ಒಂದು ಪಲ್ಯ ಇದು. ಪ್ಲೀಸ್ ಟ್ರೈ ದಿಸ್ ರೆಸಿಪಿ. ಈ ಪಲ್ಯಕ್ಕೆ ನಾವು ಮೂಲಂಗಿ ಕೂಡ ಹಾಕ್ತಿದ್ದೀವಿ. ಅದರ ಮೂಲಂಗಿ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಪಲ್ಯ. ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದಿದ್ರೂ ರುಚಿಯಾಗಿರುತ್ತೆ. ಭಾಳನೇ ಕಡಿಮೆ ಪದಾರ್ಥದಲ್ಲಿ ಮಾಡ್ಬೋದು. ಈಗ ನೋಡ್ಬೋದು ಈರುಳ್ಳಿ ಸ್ವಲ್ಪ ಬೆಂದಿದೆ. ಈ ಹಂತದಲ್ಲಿ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವನ್ನು ಹಾಕಿ ಮತ್ತೆ ಬಾಡಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನಕಾಯಿ, ಕರಿಬೇವು ಏನಾಗಿರ್ತೀವಿ ಅದು ಹಾಕಿರ್ತೀವಿ, ಅದೆಲ್ಲ ಬೇಯಬೇಕು. ಈಗ ಎಲ್ಲನೂ ಒಂದು ಹಂತಕ್ಕೆ ಬೆಂದಿರುತ್ತೆ. ಈ ಸಮಯದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಮತ್ತೆ ಬಾಡಿಸ್ಕೋಬೇಕು. ಈ ಅರಿಶಿಣ ಪುಡಿ ಹಾಕೋದ್ರಿಂದ ಔಷಧೀಯ ಗುಣಗಳು ಇರುತ್ತೆ, ಹಾಗೆಯೇ ಪಲ್ಯಕ್ಕೆ ಒಳ್ಳೆಯ ಕಲರನ್ನು ಕೂಡ ಕೊಡುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಹಂತದಲ್ಲಿ ನಾವು ತುರಿದಿಟ್ಕೊಂಡಿದ್ದೆ ಒಂದು 2 ರಿಂದ 3 ಚಿಕ್ಕನೆಯ ಮೂಲಂಗಿಯನ್ನು, ಆ ತುರಿದಿಟ್ಕೊಂಡಿರೋ ಮೂಲಂಗಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಬಾಡಿಸ್ಕೋಬೇಕು. ಆಮೇಲೆ ಇದು ಹಸಿ ವಾಸನೆ ಹೋಗೋ ತನಕನೂ ಬಾಡಿಸ್ಕೋಬೇಕು. ಇಲ್ಲ ಅಂತಂದರೆ ಯಾರ್ಯಾರಿಗೆ ಮೂಲಂಗಿ ಹಾಕ್ತಿರಲ್ವೋ ಅವರಿಗೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮತ್ತು ಬೇಯೋವರೆಗೂ ಮೂಲಂಗಿಯನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ಹೀಗೆ ಮೀಡಿಯಮ್ ಉರಿಯಲ್ಲಿ ಬೇಯೋದಕ್ಕೆ ಬಿಟ್ಟರೆ ಸಾಕು. ಮೂಲಂಗಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಮೂಲಂಗಿ ನಾವು ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ನಾವು ಮೊಸರನ್ನ ಹಾಕ್ತೀವಿ. ಮೊಸರು ಹಾಕಿದಾಗ ಒಂದೇ ನಿಮಿಷ ಬಿಟ್ಟರೆ ಸಾಕು. ಇಲ್ಲ ಅದನ್ನು ಬಿಡದೆ ಇದ್ರೂ ನಡೆಯುತ್ತೆ. ಆಫ್ ಮಾಡಿಬಿಡ್ಬೇಕು ಒಲೆನ. ಯಾಕಂದರೆ ಮೊಸರು ಹಾಕಿದಾಗ ಏನಾಗುತ್ತೆ, ಒಲೆ ಮೇಲೆ ಹಾಗೆ ಕುದಿಯೋದಕ್ಕೆ ಬಿಟ್ಟರೆ ಅದು ಪನ್ನೀರ್ ಥರ ಆಗಿಬಿಡುತ್ತೆ. ಈಗ ಹೊಡೆದಿರೋ ಹಾಲು ಯಾವ ರೀತಿ ಆಗಿಬಿಡುತ್ತೋ, ನೀರೊಂದು ಕಡೆ, ಗಟ್ಟಿ ಪದಾರ್ಥ ಒಂದು ಕಡೆ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಒಲೆ ಮೇಲೆ ಬಿಡೋದು ಬೇಡ. ಮೊಸರನ್ನ ಹಾಕಿದ ತಕ್ಷಣ ಒಲೆಯನ್ನು ಆಫ್ ಮಾಡಿಬಿಡಿ. ಇಷ್ಟೇ ನಮ್ಮ ಮೂಲಂಗಿ ಮತ್ತು ಮೊಸರನ್ನ ಬಳಸಿರುವಂತಹ ಇನ್ಸ್ಟೆಂಟ್ ಪಲ್ಯ. ನೀವು ಈ ಪಲ್ಯವನ್ನು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.